ಮೇಡಮ್ ಪ್ರತಿಭಟನೆ ಮಾಡಿ ಸ್ವಾತಂತ್ರ್ಯ ಬಂತು ಅಂದ ಮಾತ್ರಕ್ಕೆ ಇದು ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಎಲ್ಲರೂ ಬ್ರಿಟಿಷ್ ತರನೇ ಪ್ರತಿಭಟನೆ ಮಾಡಬೇಕು, ಹೋರಾಟ ಮಾಡಬೇಕು, ಅದೇ ಲಾಠಿಗಳಲ್ಲಿ ಬ್ರಿಟಿಷ್ ಹೊಡಿತಿದ್ದ ಅದೇ ಲಾಠಿಗಳಲ್ಲಿ ಪೆಟ್ಟು ತಿನ್ನಬೇಕು, ಆಮೇಲೆ ಲಾಸ್ಟ್ ಅಲ್ಲಿ ನಾವು ನ್ಯಾಯ ದೊರಕಿಸ್ಕೊಳ್ಬೇಕು. ಮುಂಚೆನೆ ಕೊಟ್ರೆ ಆಗ್ಬಿಡಲ್ವಾ? ಎಸ್ ಅಲ್ವಾ? ಇಷ್ಟೆಲ್ಲ ಕಷ್ಟಪಟ್ಟು ರಕ್ತ ಎಲ್ಲ ನೋಡಿ ಸಾವುಗಳನ್ನ ನೋಡೋಕ್ಕೂ ಮುಂಚೆನೆ ಇದೆ. ಇವಾಗ ಏನು ತೀರ್ಪು ಕೊಟ್ಟಿದ್ದಾರಲ್ಲ, ರಾಜೀನಾಮೆ ಕೊಟ್ಟಿದ್ದಾರಲ್ಲ, ಈ ರಾಜೀನಾಮೆ ತಗೊಳಕ್ಕೂ ಮುಂಚೆನೆ ಈ ಸ್ಟೂಡೆಂಟ್ಗಳಿಗೆ ನ್ಯಾಯ ಮುಂಚೆನೆ ಕೊಡಿಸ್ಬಿಟ್ಟಿದ್ರೆ ಆಗ್ತಿರ್ಲಿಲ್ವಾ? ಈಗ ಎಷ್ಟು 21 ಸಾವಾಗಿದ್ದಾವೆ, ಅವ್ರ ಕುಟುಂಬ ಎಲ್ಲ ಏನಾಗಬೇಕು? ಈಗ ಅವರು 16 ಕೋಟಿ ಕೊಟ್ಟರೆ ಏನು ಪ್ರಯೋಜನ? ಅವ್ರ ಮಕ್ಕಳು ಕನಸುಗಳು ಇಟ್ಕೊಂಡಿದ್ರು, ಅವ್ರ ತಂದೆ ತಾಯಿ ಅಜ್ಜಿ ತಾತ ಎಲ್ಲರೂ ಅವ್ರ ಕನಸುಗಳು ಇಟ್ಟಿರ್ತಾರೆ ಮಕ್ಕಳ ಮೇಲೆ. ಈಗ ಸಾವಾಗಿದೆ, ನಿನಗೆ ನಾನು 10 ಕೋಟಿ ಕೊಡ್ತೀನಿ ಅಂದರೆ ಎಲ್ಲಿ ತೊಗೊಂಡು ಹೋಗ್ತಾರೆ ಅವರು? ಆ ಮಗು ಮತ್ತೆ ಬರುತ್ತಾ? ಬರಲ್ಲ. ಈಗ ಏನು ಅವರು ಈ ರಾಜೀನಾಮೆ ಕೊಟ್ಟಿದ್ದಾರೆ ಅದು ಒಪ್ಕೊಳ್ಳೋಣ, ಎಲ್ಲ ಆದಮೇಲೆ ರಾಜೀನಾಮೆ ಕೊಟ್ಟಿದ್ದಾರೆ ಆಯಿತಾ. ಇನ್ನು ಅವರು 21 ಜನ ಏನು ಸಾವಾಗಿದ್ದಾರೆ ಅವ್ರಿಗೆ ನ್ಯಾಯ ಸಿಗಬೇಕು, ಸಿಕ್ಕಿದೆ. ಇದೆಲ್ಲ ಮುಂಚೆನೇ ಆಗಬೇಕಾಗಿರೋದು. ಈಗ ಸಿಕ್ಕಿ ಏನು ಪ್ರಯೋಜನ? ಇಷ್ಟು ದಿನ ಮಕ್ಕಳು ಹೋರಾಟವನ್ನು ಮಾಡಬೇಕಾಗಿತ್ತು. ಅವ್ರು ಕಷ್ಟಪಟ್ಟು ಆ ಮಗುವಿಂದ ಸಾಕಿ ಬೆಳೆಸಿ ಅವ್ರ ತಂದೆ ತಾಯಿ ಅಷ್ಟುದ್ದ ಮಾಡಿ, ಈಗ ಏನೋ ನನ್ನ ಮಕ್ಕಳು ನಮ್ಮ ವಯಸ್ಸಾದ ಕಾಲದಲ್ಲಿ ನನ್ನ ಮಕ್ಕಳು ನೋಡ್ಕೋತಾರೆ ಅನ್ನೋವಾಗ ಆ ಮಕ್ಕಳೇ ಇಲ್ಲ ಅಂದಾಗ ಏನಾಗ್ಬೇಕು ಅವರು? ಅಲ್ವಾ? ನಾವು ಇನ್ನ ಹೇಳ್ಬೇಕಾಗಿರೋದು ತುಂಬಾ ಇದೆ. ಅದು ಯಾವ ರೀತಿ ಈ ಪರಿಸ್ಥಿತಿ ಇನ್ನು ಮುಂದೆ ಆಗಬಾರ್ದು ಅನ್ನೋದೇ ನಮ್ಮ ಉದ್ದೇಶ.